ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜು ವ್ಲಾಗ್. ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ರುಚಿಕರವಾದಂಥ ಬಾಯಿಗೆ ಟೇಸ್ಟಿಯಾಗಿರುವಂಥ ನಾನು ರೆಸಿಪಿನ ತೊಗೊಬಂದಿದ್ದೀನಿ. ಏನಪ್ಪ ಏನು ಅಂದರೆ ಚಿಕನ್ ಗೊಜ್ಜು ಮಾಡೋದು ಹೇಗೆ ಏನಂತ ಬನ್ನಿ ನೋಡೋಣ. ತುಂಬ ಬಾಯಿಗೆ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿಯಾಗಿದ ನಂತರ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಎರಡು ಪೀಸ್ ಆಗೋಷ್ಟು. ಆನಂತರ ಒಂದು 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ, ಈರುಳ್ಳಿ ಹಾಕ್ಕೊಂಡಿದ್ದ ತಕ್ಷಣ ಆದಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಅಂತಲೇ ಹೇಳ್ತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಎಣ್ಣೆಯಲ್ಲಿ ಇದೇ ಥರ ಫ್ರೈ ಮಾಡಿಕೊಂಡು ಆನಂತರ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಈಗ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ kg ಚಿಕನ್ಗೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ, ಒಂದು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದು ಸಿಹಿ ಟೊಮೊಟೊ ಅಂತಲೇ ಹೇಳ್ತೀನಿ, ಸ್ವೀಟ್ ಇದೆ ಟೊಮೊಟೊ ಇದು, ಅದರಿಂದ ನಾನು ಹುಳಿ ಟೊಮೊಟೊ ತೊಗೊಂಡಿಲ್ಲ. ಆನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ನೀವು ಹುಳಿ ಟೊಮೊಟೊ ಇದ್ದರೆ ಹುಳಿ ಟೊಮೊಟೊನೇ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹುಳಿ ಟೊಮೊಟೊ ಇದ್ದರೆ ಇನ್ನೂ ರುಚಿಕರವಾಗಿ ಇನ್ನೂ ಟೇಸ್ಟಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಆನಂತರ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದನ್ನು ಎಲ್ಲ ಯಾಕಂದರೆ ಅರಿಶಿನ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗಬೇಕಲ್ವ. ಆನಂತರ ಈ ಥರ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷಗಳ ಕಾಲ ಇದೇ ಥರ ಬಿಡಬೇಕು. ಆನಂತರ ಈಗ ಗರಂ ಮಸಾಲ ಒಂದು 2 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿದ್ದೀನಿ. ಆನಂತರ ಚಿಕನ್ ಮಸಾಲ ಒಂದು 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು. ಇದೆಲ್ಲ ಒಟ್ಟಿಗೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಲೇ ಹೇಳ್ತೀನಿ. ಒಂದು 2 ನಿಮಿಷಗಳ ಕಾಲ ಬಿಟ್ಟ ನಂತರ ನಾನು ಸಪ್ರೇಟಾಗಿ ಚಿಕನ್ನ ಬೇಯಿಸ್ಕೊಂಡಿದ್ದೆ, ಒಂದು ಅರ್ಧ kg ಆಗೋಷ್ಟು ಚಿಕನ್ನ. ಅದೇ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ನೀರು ನಾನು ತಣ್ಣೀರು ಆ ಥರ ಹಾಕ್ಕೊಳ್ತಿಲ್ಲ, ಯಾಕಂದರೆ ಬೇಯಿಸ್ಕೊಂಡಿರೋ ನೀರಲ್ಲಿ ತುಂಬ ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಅದ್ರ ಸಾರಾಂಶ ಎಲ್ಲ ಇದ್ರ ಜೊತೆಯಲ್ಲೇ ಬಿಟ್ಟಿರುತ್ತಲ್ವ, ಅದರಿಂದ ತುಂಬ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಈ ಥರ ಬೆಂದಿರೋ ಇದೆ. ಆದರೆ ಹಸಿ ಸ್ಮೆಲ್ಲೆಲ್ಲ ನಾವು ಈಗ ಗರಂ ಮಸಾಲ ಅದೆಲ್ಲ ಹಾಕಿದ್ದೀವಲ್ಲ, ಟೊಮೊಟೊ ಅದೆಲ್ಲ ಬೇಯಬೇಕಾಗಿತ್ತು ಅಂದ್ಬಿಟ್ಟು ನಾನು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಆನಂತರ ನಾನು ನಿಂಬೆಹಣ್ಣನ್ನು ಯಾಕಪ್ಪ ಹಿಂಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಹುಳಿ ಬೇಕು ಅನ್ನೋರು, ನಾನು ಯಾಕಂದರೆ ಸ್ವೀಟ್ ಟೊಮೊಟೊ ಹಾಕಿರೋದ್ರಿಂದ ನಾನು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೀವು ಹುಳಿ ಟೊಮೊಟೊ ಬೇಕು ಹಾಕ್ಕೊಳ್ಳೋಂಗಿದ್ರೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಕ್ಕೇನು ಹೋಗಬೇಡಿ. ನಾನು ಸ್ವೀಟ್ ಟೊಮೊಟೊ ಹಾಕಿರೋದ್ರಿಂದ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಲಾಸ್ಟಿಗೆ ಕೊತ್ತಂಬರಿ ಪುದೀನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ, ತುಂಬ ರುಚಿಯಾಗಿದೆ, ಟೇಸ್ಟಿಯಾಗಿದೆ ಅಂತಲೇ ಹೇಳ್ತೀನಿ. ಎಮ್ಮಿ ಅಂತ ಅನಿಸುತ್ತೆ. ತುಂಬ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಚಪಾತಿಗೆ, ಪೂರಿಗೆ ಮತ್ತು ರೈಸ್ಗೆ, ಈ ಥರ ಎಲ್ಲ ರೋಟಿ, ಇದಕ್ಕೆಲ್ಲ ತುಂಬ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಅಂತಲೇ ಹೇಳ್ತೀನಿ. ಆನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ ಒಂದು 2 ನಿಮಿಷ ಅಥವಾ 1 ನಿಮಿಷಗಳ ಕಾಲ ಈ ಥರ ಬೇಯಿಸ್ಕೊಳ್ಳೋಣ. ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ, ಈ ಥರ ಆಗಿದೆ. ಓಕೆ ಫ್ರೆಂಡ್ಸ್, ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಲಾಸ್ಟಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹೊತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂದ್ಬಿಟ್ಟು ಕೆಲವರು ಒಗ್ಗರಣೆ ಜೊತೆಯಲ್ಲೇ ಹಾಕ್ತಾರೆ. ನಾನು ಲಾಸ್ಟಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು. ಆನಂತರ ಇದಕ್ಕೆ ನಾನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ. ಯಾಕಂದರೆ ಹಸಿಟ್ಟು ಮುಂಚೆನೇ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಇದಕ್ಕೆ ಚಪಾತಿ ಪೂರಿ ಆ ಥರ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಬೇಯ್ತಾ ಇದೆ, ಮತ್ತು ಇನ್ನೊಂದು ಸೈಡು ನಾವು ಉಲ್ಟಾ ಮಾಡೋಣ. ಈಗ ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಆಗಿದೆ ಏನು ಅಂತ. ಈ ಥರ ಮತ್ತು ಇನ್ನೊಂದು ಸಲಗೂ ಅಷ್ಟೇ ಸೇಮ್ ಅದೇ ಥರನೇ ಹಂಚು ಕಾಯಕ್ಕಿಟ್ಟು ಮತ್ತು ಕಾಯ್ದಾದ್ಮೇಲೆ ಇನ್ನೊಂದು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈ ಥರ ಇದ್ರ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಪೂರಿಗೆ, ರೊಟ್ಟಿಗೆ ಮತ್ತು ಚಪಾತಿಗೆ, ಅನ್ನಕ್ಕೆ, ರೈಸ್ಗೂ ಅಷ್ಟೇ. ರೈಸ್ಗೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನಿಸುತ್ತೆ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಂಜುಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೋಡ್ತಾ ಇದ್ದೀರಲ್ವ, ಬಾಯಲ್ಲಿ ನೀರು ಬರುತ್ತೆ. ಫ್ರೆಂಡ್ಸ್, ಇದು ಹೇರ್ ಫಾಲ್ಗೆ ಅಥವಾ ನನ್ನ ಕೂದಲು ಉದುರ್ತಿದೆ ಮತ್ತು ನನಗೆ ಹೇರ್ ಬೆಳೀತಿಲ್ಲ ಅನ್ನೋರು ಈ ಹೋಮ್ ರೆಮಿಡಿಡ್ನ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಮನೆಯಲ್ಲೇ ಹಳ್ಳೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಅನಂತರ ಆಲೋವೆರಾ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ಒಂದೊಂದೇ ಆ್ಯಡ್ ಮಾಡಿ ಹಳ್ಳೆಣ್ಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಈಗ ಕರಿಬೇವು ಹಾಕಿದ್ದೀನಿ, 1 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಆಲೋವೆರಾ ನೋಡಿ ಈ ಥರ ಅದರ ಆ ಕಡೆ ಈ ಕಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ಜೆಲ್ ಮಾತ್ರ ತೊಗೊಂಡು ಈ ಥರ ಎರೆದುಬಿಟ್ಟು ಚಾಕುವಲ್ಲಿ ಹಾಕಬೇಕು ಅಂತಲೇ ಹೇಳ್ತೀನಿ. ಜೆಲ್ ಮಾತ್ರ ಹಾಕಿ ಅಂತಲೇ ಹೇಳ್ತೀನಿ. ಇದನ್ನು ನೋಡಿ ಈ ಥರ ಆಗಿದೆ. ಇದು ಎಣ್ಣೆ ಕಾಸಿ ನಾನು ಇದೇ ಥರನೇ ಮಾಡ್ಕೊಳ್ತೀನಿ. ಅದೇ ಎಣ್ಣೆ ಬಟ್ಲಿಗೆ ಮಾತ್ರ ನಾನು ಯೂಸ್ ಮಾಡೋದು ಇದು. ಅದಕ್ಕೆ ಇದರಲ್ಲೇ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆನ. ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ಅಲ್ವಾ, ಅದು ಬೆಂಕಿ ತಾಕೋ ಚಾನ್ಸಸ್ ಇರುತ್ತೆ ನಿಮಗೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಲೋವೆರಾ ಹಾಕಿರೋದ್ರಿಂದ, ಆಲೋವೆರಾ ಕರಿಬೇವು ಅದೆಲ್ಲ ಹಾಕಿರೋದ್ರಿಂದ ನೊರೆ ಬರುತ್ತೆ ನಿಮಗೆ ಸ್ವಲ್ಪ ಹೊತ್ತಿಗೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನಾರ್ಮಲ್ ಇದಕ್ಕೆ ಸ್ಟೇಜಿಗೆ ಬರುತ್ತೆ ಎಲ್ಲ ತಣ್ಣಗಾದ್ಮೇಲೆ. ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್. ನನ್ನ ಹೇರು ಈ ಥರ ಇದೆ. ಆಗಿಂದ ನನಗೆ ಏರ್ ಫುಲ್ ಕಂಟ್ರೋಲ್ ಆಗಿದೆ ಮತ್ತು ಎಲ್ಲ ಕೂದಲು ಬೆಳೀತಾ ಇದೆ ಅಂತಲೇ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸೋಸ್ಕೊಂಡಿದ್ದೀನಿ. ಈಗ ನಮ್ಗೆ ಒಂದೊಂದು ಸ್ವಲ್ಪ ರೂಟ್ನ ನಾವು ಕೂದಲನ್ನ ಬಾಚಣಿಗೆ ಎಲ್ಲಿ ತೊಗೊಂಡು ರೂಟಿಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ನಾನು ರೂಟ್ಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಥಿಕ್ನೆಸ್ ಆಗೋದು ತುಂಬ ಬರ್ತಾ ಇದೆ ಕೂದಲು. ಇದನ್ನು ಹಚ್ಚಿದಾಗಿಂದ ಕೂದಲು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ತೀನಿ. ಏರ್ ಫಾಲ್ ಅಂತೂ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಏನು ಮಾಡೋದು ಇದಕ್ಕೆ ಅಂದ್ಕೊಂಡು ಆಮೇಲೆ ಸೊಲ್ಯೂಷನ್ ಹುಡುಕಿದೆ. ಬಟ್ ಆಲೋವೆರಾ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಆಲೋವೆರಾ, ಮೆಂತ್ಯ ಮತ್ತು ಕರಿಬೇವು ಇದೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದರಿಂದ ರೂಟ್ಗೆಲ್ಲ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ರೂಟಿಂದನೇ ಅಲ್ವ ನಮಗೆ ಹೇರ್ ಗ್ರೋ ಆಗೋದು. ಅದರಿಂದನೇ ಹೇರು ನಮಗೆ ಗ್ರೋ ಆಗಬೇಕಂದ್ರೆ ಹೇರ್ನ ನಾವು ಈ ಥರ ಅಪ್ಲೈ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ನೋಡಿ ರೂಟೆಲ್ಲ ತೊಗೊಂಡು ರೂಟಿಗೆ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀವಿ ನಾವು. ಅಕ್ಕ ಸೊಸೆ ನನಗೆ ಹಾಕ್ತಾಯಿದ್ರು. ಯಾಕಂದರೆ ನಾನು ಅವ್ರ ಕೈಯಲ್ಲೇ ನಾನು ಡೈಲಿ ಎಣ್ಣೆ ಹಾಕ್ಸ್ಕೊಳ್ಳೋದು. ಯಾಕಂದರೆ ವೀಕ್ಲಿ 2 ಟೈಮ್ ಆದರೂ ಎಣ್ಣೆ ಅಪ್ಲೈ ಮಾಡಿ ತಲೆಗೆ ಅಂತಲೇ ಹೇಳ್ತೀನಿ. ನೀವು ಆಚೆ ಹೊರಗಡೆ ಹೋಗೋರಾದರೆ ಅಮ್ಮಮ್ಮ ಅಂದರೆ ಒಂದು 2 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಇಲ್ಲ 1 ಡೇ ಇರೋರಾದರೆ 1 ಡೇ ಬಿಟ್ಟು ನೆಕ್ಸ್ಟ್ ಡೇ ದಿನ ಸ್ನಾನ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಬಟ್ ಯಾರು 3 ಡೇಸು 2 ಡೇಸು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಬಿಡೋಕ್ಕೆ ಹೋಗ್ಬಿಡಿ. ಡಸ್ಟೆಲ್ಲ ಕುತ್ಕೊಬಿಟ್ಟು ಬಟ್ ಧೂಳೆಲ್ಲ ಕುತ್ಕೊಬಿಟ್ಟು ಏನಾಗುತ್ತೆ, ನಮ್ಮ ಕೂದಲು ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಅಂತಲೇ ಹೇಳ್ತೀನಿ. ಡಸ್ಟೆಲ್ಲ ಕುತ್ಕೊಬಿಟ್ರೆ ಕೂದಲಿಗೆ ಎಣ್ಣೆ ಅಪ್ಲೈ ಮಾಡಾದಮೇಲೆ ಅದು ಡಸ್ಟೆಲ್ಲ ಇರುತ್ತಲ್ವ, ಅದು ನಮಗೆ ಹೇರ್ ಫಾಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಆಚೆ ಹೋಗೋರಾದರೆ ಯಾಕಂದರೆ ಎಣ್ಣೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಏನಾದರೂ ಇದ್ದರೆ ನಿಮಗೆ ಅಂತಲೇ ಹೇಳ್ತೀನಿ. ಮನೆಯಲ್ಲಿ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ ಹೊರಗಡೆ ಅನ್ನೋರಾದರೆ ನೀವು ಅಪ್ಲೈ ಮಾಡಿಕೊಂಡು ಒಂದು 2-3 ಅವರ್ಸು ಇಲ್ಲ ಅಥವಾ 1 ಡೇ ಅಥವಾ ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಏರ್ ಫಾಲ್ ಕಂಟ್ರೋಲ್ ಆಗಿದೆ ಫ್ರೆಂಡ್ಸ್. ನನಗಂತೂ ಕೂದಲು ತುಂಬ ಬೆಳೀತಾ ಇದೆ. ಅನು ಹೇಳ್ತಾ ಇದ್ಲು, ಅಕ್ಕನ ಸೊಸೆ, ಅಕ್ಕ ಕೂದಲು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರು. ನಾನು ಇದನ್ನೇ ಅಪ್ಲೈ ಮಾಡ್ಕೊಳ್ತೀನಿ ಅಕ್ಕ, ನನಗೂ ಸರಿ ಇದು ಮಾಡಿಕೊಡಿ ಅಂತ ಯಾವ ಥರ ಮಾಡೋದು ಅಂತ ಅನು ಹೇಳ್ತಾಯಿದ್ರು ನನಗೆ. ಅದಕ್ಕೆ ಇದೇ ಥರ ಅಪ್ಲೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾನಂತೂ ಕೂಡ ಹೇರ್ ಗ್ರೋ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ. ಫಸ್ಟ್ ಒಂದು ಸೈಡಿಂದ ತೊಗೊಂಡು ಅದಾದ ನಂತರ, ಏಕೆಂದರೆ ಕೆಳಗಡೆಯಿಂದ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಮೇಲ್ಗಡೆಯಿಂದ ಅಪ್ಲೈ ಮಾಡಿದ್ದಾಳೆ, ಈಗ ಕೆಳಗಡೆಯಿಂದ ರೂಟ್ಗೆಲ್ಲ ಅಪ್ಲೈ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಈಗ ನೋಡಿ ಈ ಥರ ಫಿಲಪ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಅಂದರೆ ತುಂಬ ಬೇಗ ಗ್ರೋ ಆಗುತ್ತೆ ಅಂತಲೇ ಹೇಳ್ತೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾನು ವೀಕ್ಲಿ 2 ಟೈಮ್ ಆದರೂ ಈ ಥರ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್, ಆಯಿಲ್ನ ಹಚ್ಕೊಂಡು. ಅಥವಾ ಹೊರಗಡೆ ಏನಾದರೂ ಹೋಗೋ ಚಾನ್ಸಸ್ ಇದ್ದರೆ 2-3 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಮತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೇರ್ ಸ್ಮೂತ್ ಆಗುತ್ತೆ. ಬಟ್ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ನಮ್ಮ ಮೈಂಡು ರಿಲೀಫ್ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಇದರಿಂದ ಉಪಯೋಗ ಇದೆ ಅಂತಲೇ ಹೇಳ್ತೀನಿ.
ಇವತ್ತಿನ ಡೇ ಈ ಥರ ಇತ್ತು. ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಸಿ ಯು.